ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ದಿನ ಅಥವಾ ಹೆಲ್ತ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತದ. ಜಗತ್ತಿನಾದ್ಯಂತ ಇವತ್ತೆಲ್ಲರೂ ಎಲ್ಲರೂ ಹೆಲ್ತ್ ಡೇನ ಸೆಲೆಬ್ರೇಷನ್ ಮಾಡ್ಲಿಕ್ಕತ್ತಾರ. ಈ ಸೆಲೆಬ್ರೇಷನ್ ಅಂತ ಬಂದಾಗ ಅದ್ರ ಮೀನಿಂಗ್ ಗೊತ್ತಿಲ್ಲಾರ್ದ ಮಾಡೋರೇ ಭಾಳಷ್ಟು ಜನ. ಎಲ್ಲವೂ ಹಂಗಾರಿ ನಮ್ಮಲ್ಲಿ. ನಾವು ಅದರ ಅರ್ಥನ ತಿಳ್ಕೊಳಿಕ್ಕೆ ಹೋಗಂಗಿಲ್ಲ. ಅರ್ಥ ತಿಳ್ಕೊಂಡ್ರೆ ಅದನ್ನು ಅರ್ಥಪೂರ್ಣವಾಗಿ ಸೆಲೆಬ್ರೇಷನ್ ಮಾಡ್ಬೋದು. ಸೆಲೆಬ್ರೇಷನ್ ಅಂದರೆ ಏನು? ಒಂಥರ ಅದನ್ನು ಒಂದು ಹುರುಪಿನಿಂದ ಆಚರಿಸುವಂಥದ್ದು. ಈ ಬರ್ತ್ಡೇ ಮಾಡ್ತೀವಿ. ನಾನು ಅದನ್ನು ಇನ್ನೂವರೆಗೆ ಆದರೂ ಡಿಕೋಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಕ್ಯಾಂಡಲ್ಸನ್ನು ಉಫ್ ಅಂತ ಊದಿ ಆ ದೀಪ ಶಾಂತ ಮಾಡಿ ಏನಿದ್ರ ಅರ್ಥ ಆ್ಯಕ್ಚುಲಿ? ಹೌದಲ್ಲ? ಅಂದರೆ ಇಷ್ಟು ದಿವಸದ ಹಾಳಾಗೋಯ್ದು ದಿವಸಗಳು ಅಂದಂಗೋ ಅಥವಾ ಮುಂದಿನ ದಿವಸಗಳನ್ನು ಕತ್ಲೆ ಮಾಡ್ಕೊತೀನಿ ಅಂದಂಗೋ ಏನು ಅರ್ಥ ಇಲ್ಲಾರ್ದ ಮಾಡೋದು. ಹಿಂಗೆ ಅರ್ಥ ಇಲ್ಲಾರ್ದ ಮಾಡೋದು ಸೆಲೆಬ್ರೇಷನ್ ಅಲ್ಲ. ಆ್ಯಕ್ಚುಲಿ ಸೆಲೆಬ್ರೇಷನ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟು. ಅದರ ಅರ್ಥ ತಿಳ್ಕೊಂಡು ನಾವು ಮುಂದಿನ ದಿನಗಳನ್ನು ಕೂಡ ಹೋದ್ವು ಮುಂದಿನ ದಿನಗಳನ್ನಾದರೂ ಕೂಡ ಬಹಳ ಬ್ರೈಟ್ಫುಲ್ಲಾಗಿ ನಾವು ಮಾಡ್ಕೋಬೇಕು ಅನ್ನೋ ಥರ ಆರತಿ ಮಾಡಿ ಮಾಡ್ಕೊಳ್ಳುವಂಥದ್ದು ಏನಿರ್ತದಲ್ಲ, ದ್ಯಾಟ್ ಈಸ್ ರಿಯಲಿ ಸೆಲೆಬ್ರೇಷನ್ ಅಂತ ನನಗೆ ಅನ್ನಿಸ್ತದೆ. ಇರಲಿ, ಈ ಬರ್ತ್ಡೇ ನಿಮ್ಮ ಇಷ್ಟ ಆದಂಗೆ ನೀವು ಮಾಡಿಕೊಡ್ರಿ, ಅದು ನಿಮ್ಮ ಇಷ್ಟ. ಬಟ್ ಇವತ್ತು ಹೆಲ್ತ್ ಡೇ ಆಗಿರೋದ್ರಿಂದ ಹೆಲ್ತ್ ಡೇನ ಹೆಂಗೆ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದಾಗ ಫಸ್ಟ್ ಹೆಲ್ತ್ ಅಂತ ಅರ್ಥರ ಗೊತ್ತಿರಬೇಕಲ್ಲ. ನೋಡ್ರಿ, ಆಯುರ್ವೇದ ಎಷ್ಟು ಸ್ಪಷ್ಟವಾಗಿ ನಮಗೆ ಹೆಲ್ತ್ ಡೆಫಿನೇಷನ್ ಹೇಳ್ತದಂದ್ರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಸ್ವಸ್ಥಂ ಮಿತಿ ಅಭಿಧೀಯತೆ ಅಂತ ಹೇಳ್ತದೆ. ಅರ್ಥ ಏನು? ಒಬ್ಬ ಮನುಷ್ಯನಲ್ಲಿ ಸಮದೋಷಗಳು ಅಂದರೆ ಸಮ ಅಂದರೆ ಇಲ್ಲಿ ಈಕ್ವಲ್ ಅಲ್ಲ, ಬ್ಯಾಲೆನ್ಸ್ಡ್ ಆಗಿರುವಂಥ ದೋಷಗಳಿರಬೇಕು, ಸಮಧಾತುಗಳಿರಬೇಕು ಮತ್ತು ಸಮಕ್ರಿಯೆಗಳು, ಚಯಾಪಚಯ ಕ್ರಿಯೆಗಳಿಂದ ಹಿಡ್ಕೊಂಡು ಸೆಲ್ಯುಲರ್ ಫಂಕ್ಷನ್ಸ್, ಆಲ್ ಎಕ್ಸ್ಕ್ರಿಟರಿ ಫಂಕ್ಷನ್ಸ್, ಪ್ರತಿಯೊಂದು ಕ್ರಿಯೆಗಳು ಕೂಡ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಷ್ಟೇ ಅಲ್ಲ, ಇವೆಲ್ಲದರ ಜೊತೆಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸಿರಬೇಕು. ಯಾವ ವ್ಯಕ್ತಿ ಒಳಗಡೆ ಆತ್ಮ ಇಂದ್ರಿಯ ಮನಸ್ಸು ಪ್ರಸನ್ನವಾಗಿರ್ತದ ಅಂತಹ ವ್ಯಕ್ತಿಯನ್ನು ನಾವು ಹೆಲ್ದಿ ಪರ್ಸನ್ ಅಂತ ಕರಿತೀವಿ. ಈ ಡೆಫಿನೇಷನ್ ಹಿಡ್ಕೊಂಡು ನೋಡೋದಾದ್ರೆ ನಾವು ಎಷ್ಟು ಜನ ಹೆಲ್ದಿ ಇದ್ದೀವಿ? ಇನ್ಫ್ಯಾಕ್ಟ್ ನಾವು ಯಾರೂ ಹೆಲ್ದಿ ಇಲ್ಲ. ದೊಡ್ಡ ಕ್ವಶನ್ ಮಾರ್ಕ್ ಬರ್ತದೆ ನೋಡ್ರಿ. ಬಿಕಾಸ್ ಯಾರ ಮನಸ್ಸು ಪ್ರಸನ್ನವಾಗಿಲ್ಲ, ಯಾರ ಆತ್ಮನೂ ಪ್ರಸನ್ನವಾಗಿಲ್ಲ, ಎಲ್ಲವೂ ಒಂಥರ ರಕ ಜೀವಿಗಳೇ. ಹೌದಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಲ್ಲಿ ವರ್ಕ್ ಮಾಡಬೇಕು ಅಂದರೆ, ಇಂಥ ದಿವಸಗಳನ್ನು ಬಹಳಷ್ಟು ಜನರು ಹೆಂಗೆ ಮಾಡ್ತಾರಂದರೆ, ಇತ್ತಿತ್ತಲಾಗಂತೂ ಹೆಂಗೆ ಇದಾಗ್ಬಿಟ್ಟದ ಕಾರ್ಪೊರೇಟ್ ವರ್ಲ್ಡ್ ಬಹಳ ಬ್ಲೂಮ್ ಆದಮೇಲೆ ಜನರ ಒಂದು ಸೈಕಾಲಜಿ ಹೆಂಗೆ ಕ್ರಿಯೇಟ್ ಆಗಿಬಿಟ್ಟದಂದರೆ, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾತ್ರ ನಾರ್ಮಲ್ ಲಿಮಿಟ್ಸಲ್ಲಿ ಇದ್ಬಿಟ್ರೆ ದೇ ಕಾಲ್ ದೆಮ್ಸೆಲ್ಸ್ ಹೆಲ್ದಿ ಪರ್ಸನ್ಸ್. ಪೂರಾ ಹೆಲ್ದಿ. ನಾವು ಶುಗರ್ ನಾರ್ಮಲ್ ಲಿಮಿಟ್ಸ್ನಾಗ ಐತಿ, ಕಿಡ್ನಿ ಫಂಕ್ಷನ್ ನಾರ್ಮಲ್ ಲಿಮಿಟ್ಸ್ನಾಗ ಅದಾವು, ಲಿವರ್ ನಾರ್ಮಲ್ ಲಿಮಿಟ್ಸ್ನಾಗ ಐತಿ, ಪ್ರತಿಯೊಂದು BP ಕರೆಕ್ಟ್ ಐತಿ, ನೋ ಪ್ರಾಬ್ಲಮ್, ಮುಗೀತು, ನಾನು ಹೆಲ್ದಿ ಇದ್ದೀನಿ, ಫಿಟ್ ಆ್ಯಂಡ್ ಫೈನ್ ಅನ್ಕೊಂಡ್ಬಿಡ್ತಾರೆ. ಬಟ್ ಹೂ ಹ್ಯಾಸ್ ಟು ವರ್ಕ್ ಆನ್ ಆತ್ಮ ಇಂದ್ರಿಯ ಮನಸ್ಸು? ಯಾರು ಇದ್ರ ಮೇಲೆ ಕೆಲಸ ಮಾಡೋರು? ಆ್ಯಕ್ಚುಲಿ ಆತ್ಮ ಇಂದ್ರಿಯ ಮನಸ್ಸೇ ಈ ದೈಹಿಕ ರೋಗಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಇದು ನಮ್ಮಲ್ಲಿ ಏನೇ ರೋಗಗಳು ಕಾಣಿಸ್ಕೊಳ್ತಿದ್ರು ಅದು ಫಸ್ಟ್ ಉತ್ಪತ್ತಿ ಆಗೋದು, ಕುಕ್ ಆಗೋದು ಎಲ್ಲಿ ಅಂದರೆ ಆತ್ಮ ಇಂದ್ರಿಯ ಮನಸ್ಸಿನಲ್ಲಿ ಆಗ್ತದೆ. ಅದು ಮಾತ್ರ ನಾವು ಅದನ್ನು ಕಚಡ ಹಂಗೆ ಇಟ್ಟಿರ್ತೀವಿ. ಯಾರು ಈ ಮೂರು ಫ್ಯಾಕಲ್ಟಿ ಕಡೆ ಗಮನನೇ ಕೊಡೋದಿಲ್ಲ, ಆತ್ಮ ಇಂದ್ರಿಯಗಳ ಮನಸ್ಸನ್ನು ಲಕ್ಷ್ಯ ಕೊಡೋದಿಲ್ಲ. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ ಕಡೆ ಗಮನ ಕೊಡಲಾರ್ದಕ್ಕೆ ಇವತ್ತು ಎಷ್ಟು ಟಾಕ್ಸಿಕ್ ಸಮಾಜ ಆಗ್ಯದ ಅನ್ನೋದನ್ನು ಅನುಭವಿಸೋರಿಗೆ ಗೊತ್ತು, ಮತ್ತು ನಾವು ಡಾಕ್ಟರ್ಸ್ ಆಗಿ ನಾವು ನೋಡ್ತಾ ಇರ್ತೀವಿ, ನಮ್ಮಂಥವ್ರಿಗೆ ಗೊತ್ತಿರ್ತದೆ. ಎಲ್ಲರೂ ಹೆಲ್ದಿ ನೋಡಲಿಕ್ಕೆ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲಿ 70 ವರ್ಷ ಆಯಿತು ಅಂತಂದರೆ ಮುದುಕರು ಅನ್ನಿಸ್ತಿದ್ರು ಭಾಳ ನೋಡಲಿಕ್ಕೆ, ಒಂಥರ ಭಾಳ ಓಲ್ಡ್ ಲುಕ್ ಕಾಣಿಸ್ತಿತ್ತು. ನೀವು ಬೇಕಿದ್ರೆ ನೋಡ್ರಿ, ನಿಮ್ಮ ಅಜ್ಜಿ ಅಂದರು ಯಾರಾದ್ರು, ಅದೇ ನಿಮ್ಮ ತಾಯಂದ್ರು 70 ವರ್ಷದವರು ಇನ್ನೂ ಹೆಂಗೆ ಅನ್ನಿಸ್ತಾರೆ. ಯಾಕಂದರೆ ಫಿಸಿಕಲ್ ಎಂಟಿಟೀಸ್ ಮೇಲೆ ನಾವು ಕೊಡ್ತೀವಿ, ಮೆಂಟಲ್ ಎಂಟಿಟೀಸ್ ಕಡೆ ಗಮನ ಇರೋಂಗಿಲ್ಲ. ಸ್ಟ್ರಾಂಗ್ ಇರ್ತಾವೆ, ಹಂಗೆ ಸಿಕ್ಕಾಪಟ್ಟೆ ಟಾಕ್ಸಿಕ್ ಇರ್ತಾರೆ ಸುತ್ತಮುತ್ತಲು. ಯಾಕೆ ಹಿಂಗಾಗ್ತದೆ ಅಂದರೆ, ಮೇನ್ ಥಿಂಗ್, ಮನುಷ್ಯ ದಿನದಿಂದ ದಿನಕ್ಕೆ ಆಂತರಿಕವಾಗಿ ಕುಗ್ಗುತ್ತಾ ಇದ್ದಾನೆ. ಆತ್ಮ ಇಂದ್ರಿಯ ಮನಸ್ಸುಗಳು ಇಂಪೇರ್ಮೆಂಟ್ ಆಗ್ತಾ ಇದೆ, ಅಲ್ಲಿ ದೋಷಗಳು ಉತ್ಪತ್ತಿ ಆಗ್ಲಿಕ್ಕತ್ತಾವೆ. ಇದಕ್ಕೆ ಕಾರಣ ಏನು ಅಂದರೆ, ನಾವು ಸ್ವಲ್ಪ ಕೂಲಂಕಷವಾಗಿ ನೋಡಬೇಕು. ಚೈಲ್ಡ್ಹುಡ್ ಟ್ರಾಮಾಸ್ ಇರ್ಬೋದು, ಅಡಲ್ಟ್ಹುಡ್ ಟ್ರಾಮಾಸ್ ಇರ್ಬೋದು, ಅಥವಾ ಮನುಷ್ಯನ ಯಾವುದೇ ಹಂತದೊಳಗೂ ಅವನಿಗೆ ಯಾವುದೇ ರೀತಿಯ ಟ್ರಾಮಾ ಅಥವಾ ಪ್ರೆಷರೈಸ್ಡ್ ಸಿಚುವೇಶನ್ಸ್ ಬಂತು ಅಂತಂದರೆ ಆ ವ್ಯಕ್ತಿಯ ಮಾನಸಿಕವಾಗಿ ಅವನು ಕುಗ್ಗಿ ಹೋಗ್ತಾನೆ. ಯಾವ ವ್ಯಕ್ತಿ ಒಂದು ಪ್ರೆಷರೈಸ್ಡ್ ಸಿಚುವೇಶನ್ಸ್ ಅಥವಾ ಸುತ್ತಮುತ್ತಲು ಮನೆಯೊಳಗಿರುವಂಥ ನೆಗೆಟಿವ್ ಪೀಪಲ್ ಅಟ್ಮಾಸ್ಫಿಯರ್ ಒಳಗೆ ಬರ್ತಾರೆ, ಅವನಿಗಿರೋದು ಎರಡೇ ದಾಯಿ. ಒಂದು ಕುಗ್ಗಿ ನೆಲ ಕಚ್ಚೋದು, ಇಲ್ಲ ಅಂತಂದರೆ ಅವನು ಇಲ್ಲ ಸಲ್ಲದಂತೆ ಎದುರುಗಡೆಯವ್ರ ಮೇಲೆ ಹರಿಹಾಯ್ದು ವಿಪರೀತ ಟಾಕ್ಸಿಕ್ ಬಿಹೇವಿಯರ್ನ ತೋರಿಸಿ
ತಾನು ಡಾಮಿನೇಟ್ ಮಾಡಿದಾಗ ಎದುರಿನವ್ರಿಗೆ ಯಾರಿಗೂ ಈ ವ್ಯಕ್ತಿ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಹೂ ಹ್ಯಾಂಡಲ್ಸ್ ಇರ್ರ್ಯಾಷನಲ್ ಪೀಪಲ್ ಇಸಂಟ್ ಇಟ್? ಆವಾಗ ಎಲ್ಲರೂ ಸುಮ್ಮನೆ ಆದಾಗ ಈ ವ್ಯಕ್ತಿಗೆ ಏನು ಅನ್ನಿಸ್ತದೆ, ನಾನು ಸಿಚುವೇಶನ್ ಕಂಟ್ರೋಲ್ನಲ್ಲಿ ತೊಗೊಂಡೀನಿ, ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಾರೆ ಅಂದ್ರೆ ನಾನೇ ಕರೆಕ್ಟ್ ಅನ್ನೋಂಥ ಫೀಲಿಂಗ್ ಬರ್ತದೆ. ದೇ ಫೀಲ್ ದೇ ಒನ್ ದ ಗೇಮ್. ಬಟ್ ಆ್ಯಕ್ಚುಲಿ ಇದು ಟಾಕ್ಸಿಕ್ ಬಿಹೇವಿಯರ್. ಈ ರೀತಿ ಯಾಕೆ ಆಗ್ತಾವು ಅಂತಂದರೆ, ಪಾಪ ಆ ರೀತಿ ಬಿಹೇವ್ ಮಾಡುವಂಥ ಜನರನ್ನು ನಾವು ಬ್ಲೇಮ್ ಮಾಡಬಾರ್ದು. ಅವ್ರಿಗೆ ಯಾವ ರೀತಿಯಾಗಿ ಮೆಂಟಲ್ ಟ್ರಾಮಾ ಆಗಿರ್ತದೆ, ಅದಕ್ಕೆ ಏನೇನು ಕಾರಣ, ಅದನ್ನು ರಿಪೇರಿ ಮಾಡೋದ್ರ ಕಡೆ ಗಮನವನ್ನು ಕೊಡಬೇಕು. ಇದು ಇವತ್ತಿನ ಪೇರೆಂಟ್ಸ್ ಕೈಯಲ್ಲಿ ಬಹಳಷ್ಟು ಐತಿ. ನೀವೇನಾದರೂ ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಟ್ರಾಮಾ, ಯಾವುದೇ ರೀತಿಯ ಮೆಂಟಲ್ ಟ್ರಾಮಾ ಆಗಲಾರ್ದಂಗೆ ನೋಡ್ಕೊಳ್ರಿ. ಫಿಸಿಕಲ್ ಟ್ರಾಮಾಸ್ ಕ್ಯಾನ್ ಬಿ ರಿಪೇರ್ಡ್ ವೆರಿ ಈಸಿಲಿ, ಬಟ್ ಮೆಂಟಲ್ ಟ್ರಾಮಾಸ್ ವಿಲ್ ಗ್ರೋ ಲೈಕ್ ಅ ಟ್ರೀ. ಇದ್ರ ಕಡೆ ಗಮನ ಕೊಡ್ರಿ. ಮತ್ತು ಈವನ್ ಅಡಲ್ಟ್ಹುಡ್ಡಲ್ಲಿ ಕೂಡ ಮಕ್ಕಳ ಮನಸ್ಸಿನ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮಕ್ಕಳ ಮನಸ್ಸಿನಲ್ಲಿ ಏನಾಗ್ಲಿಕ್ಕತ್ತದ ಅನ್ನೋದ್ರ ಕಡೆ ಗಮನ ಕೊಡ್ರಿ. ವಯಸ್ಸಾದವರಾದ್ರೂ ಏನಾಯಿತು, ದೊಡ್ಡವರಾದರೂ ಕೂಡ ಮೆಂಟಲ್ ಟಾರ್ಚರ್ ತಡ್ಕೊಳಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವರಲ್ಲೂ ಕೂಡ ಒಂದು ಇನ್ನರ್ ಚೈಲ್ಡ್ ಅಂತ ಇರ್ತದೆ. ಅದಕ್ಕೆ ಇನ್ನರ್ ಚೈಲ್ಡ್ ಟ್ರಾಮಾ ಆಗ್ಲಾರ್ದಂಗೆ ನೋಡ್ಕೊಂಡ್ರಿ ಅಂದರೆ ಆ ವ್ಯಕ್ತಿ ಆಂತರಿಕವಾಗಿ ಆತ್ಮ ಇಂದ್ರಿಯ ಮನಸ್ಸು ಪ್ರಸನ್ನ ಆಯಿತು ಅಂದರೆ ಅವನು ಒಳಗೂ ಕೂಡ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ, ತನ್ನ ಸುತ್ತಮುತ್ತಲೂ ಕೂಡ ಸ್ವರ್ಗವನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲ ಅಂದರೆ ಟಾಕ್ಸಿಕ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ ಆಯಿತು ಅಂದರೆ ಅವಳು ಒಳಗೂ ಶಾಂತಿ ಇರೋದಿಲ್ಲ. ಪಾಪ ಆ್ಯಕ್ಚುಲಿ ಅವರು ಸಫರ್ ಆಗ್ತಿರ್ತಾರೆ, ಅವ್ರು ಒಳಗೂ ಶಾಂತಿ ಇರೋದಿಲ್ಲ, ಹೊರಗಡೆನೂ ಕೂಡ ಟಾಕ್ಸಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರಿಂದ ಅಂಥವ್ರ ಸಮೀಪ ಕೂಡ ಜನ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ದಿಸ್ ಈಸ್ ಮೇನ್ ಥಿಂಗ್ ಟು ಬಿ ಫೋಕಸ್ಡ್ ಆ್ಯಂಡ್ ಮೇನ್ ಥಿಂಗ್ ಟು ಬಿ ಡಿಸ್ಕಸ್ಡ್ ಆ್ಯಂಡ್ ಟ್ರೀಟೆಡ್. ಇದಕ್ಕೆ ಹೆಂಗೆ ಟ್ರೀಟ್ ಮಾಡಬೇಕು ಅಂದರೆ, ಯಾರು ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸಿರೋದಿಲ್ಲ ಅವ್ರು ಆ್ಯಕ್ಚುಲಿ ಫಿಸಿಕಲಿ ಭಾಳ ಸ್ಟ್ರಾಂಗ್ ಆಗಿರ್ತಾರೆ. ಅಂದರೆ ಅವರು ಭಾಳ ಚಾರ್ಮಿಂಗ್ ಇರ್ತಾರೆ, ಗೊತ್ತಾಗೋದಿಲ್ಲ. ಬಿಕಾಸ್ ದೇ ಡಾಮಿನೇಟ್, ದೇ ಡೂ ಆಲ್ ಸಾರ್ಟ್ ಆಫ್ ಇರಿಟೇಟಿಂಗ್ ಥಿಂಗ್ಸ್. ಆವಾಗ ಅವ್ರನ್ನ ಟ್ರೀಟ್ ಮಾಡೋರು ಯಾರು, ಹೆಂಗೆ ಗೊತ್ತಾಗೋದಿಲ್ಲ. ಅಂಥವ್ರು ಏನು ಮಾಡಬೇಕು, ತಾವೇ ಸೆಲ್ಫ್ ಅನಲೈಸೇಷನ್ ಮಾಡಿಕೊಂಡು ನಾನು ಯಾಕೆ ಸಫರ್ ಆಗ್ತಾ ಇದ್ದೀನಿ, ಯಾಕೆ ಜನರನ್ನು ಸಫರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ತಾವೇ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಂಡು ಪ್ರಾಪರಾಗಿ ಡಿಸೈಡ್ ಮಾಡಿಕೊಂಡ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಕಮ್ ಔಟ್ ಆಫ್ ದ ಕ್ಲಚ್ ಆಫ್ ದ ನೆಗೆಟಿವಿಟಿ. ಅವರು ಕೂಡ ಸಮಾಜದಲ್ಲಿ ಅರಳುವ ಹೂಗಳಾಗ್ತಾರೆ ಆ್ಯಂಡ್ ದೇ ಬಿಕಮ್ ಲವ್ ಮ್ಯಾಗ್ನೆಟ್ ಫಾರ್ ಎವ್ರಿಬಡಿ. ಯಾಕಂದರೆ ಜಗತ್ತಿನಲ್ಲಿ ಯಾರನ್ನೂ ಹೇಟ್ ಮಾಡೋದಿಲ್ಲ, ಇರಿಟೇಟು ಮಾಡೋದಿಲ್ಲ. ಯಾವಾಗ ಒಬ್ಬ ಮನುಷ್ಯನಿಂದ ಮೆಂಟಲ್ ಟ್ರಾಮಾಸ್ ಅಥವಾ ಫಿಸಿಕಲ್ ಟ್ರಾಮಾಸ್ ಆಗ್ಲಿಕ್ಕೆ ಶುರುವಾಗ್ತಾವೆ, ಆವಾಗ ಅಲ್ಲಿ ಒಂದು ಪರಿಸ್ಥಿತಿ ಹದಗೆಡ್ತಾ ಹೋಗ್ತದೆ. ಅಂಥವರಿಂದಲೇ ಇವತ್ತು ಸಮಾಜ ಘಾತಕ ಕೆಲಸಗಳು ಆಗ್ಲಿಕ್ಕತ್ತಾವು ಮತ್ತು ಹೆಲ್ದಿ ಸಮಾಜ ನಿರ್ಮಾಣ ಆಗ್ತಾ ಇಲ್ಲ. ದಿಸ್ ಟಾಕ್ಸಿಸಿಟಿ is not at all good for self as well as for society and family. I request all the people, please focus on mental faculties. Automatically your physical faculties will be very fine, ಹೆಲ್ದಿ ಆಗಿರ್ತಾವೆ. ಇದ್ರ ಕಡೆ ಗಮನವನ್ನು ಕೊಡ್ರಿ. ಬರೀ ಮಕ್ಕಳು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಎಷ್ಟೋ ಜನ ನನ್ನ ಹತ್ರ ಇನ್ಫರ್ಟಿಲಿಟಿ ಕೇಸಸ್ ಬಂದಾಗ ಹೇಳ್ತಾರೆ, ಮಕ್ಕಳು ಬೇಕು. ನಾ ಹೇಳೋದೇನು ಅಂದರೆ, ಯು ಹ್ಯಾವ್ ಟು ಬಿ ಅ ಫಿಟ್ ಪ್ಯಾರೆಂಟ್ಸ್. ನಾನು ಕಂಪ್ಲೀಟಾಗಿ ಅವರಿಗೆ ಒಂದು ಗುಡ್ ಮೆಂಟಲ್ ಕಂಡೀಷನ್, ಮೆಂಟಲ್ ಹೆಲ್ತನ್ನು ಕೊಡಲಿಕ್ಕೆ ಕೆಪಾಸಿಟಿ ಇದೆ, ಫಿಸಿಕಲ್ ಹೆಲ್ತನ್ನು ಕೊಡಲಿಕ್ಕೆ ಕೆಪಾಸಿಟಿ ಇದೆ ಅಂದರೆ ಮಾತ್ರ ಪೇರೆಂಟ್ಸ್ ಆಗ್ರಿ ಸುಮ್ಮನೆ ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋದನ್ನು ತಲೆಯಿಂದ ತೆಗೆದು ಹಾಕ್ರಿ. ಸೊ ಐ ವಿಶ್ ಎವ್ರಿಬಡಿ ಆ್ಯಂಡ್ ಐ ವಿಶ್ ಎವ್ರಿಬಡಿ ಟು ಫೋಕಸ್ ಆನ್ ದಿ ಮೆಂಟಲ್ ಫ್ಯಾಕಲ್ಟೀಸ್ ಆ್ಯಂಡ್ ಫಿಸಿಕಲ್ ಫ್ಯಾಕಲ್ಟೀಸ್. ಆಟೋಮೆಟಿಕಲಿ ಆತ್ಮ ಇಂದ್ರಿಯ ಮನಸ್ಸನ್ನು ನೀವು ಪ್ರಸನ್ನವಾಗಿ ಇಟ್ಕೊಂಡ್ರಿ ಅಂದರೆ ಒಳಗೂ ಮತ್ತು ಹೊರಗೂ ಸ್ವರ್ಗವನ್ನು ಸೃಷ್ಟಿ ಮಾಡ್ತೀರಿ. ಆಟೋಮೆಟಿಕಲಿ ನಿಮ್ಮ ದೋಷ ಧಾತು ಕ್ರಿಯೆಗಳು ಬ್ಯಾಲೆನ್ಸ್ಡ್ ಆಗಿರ್ತಾವೆ. ಯು ವಿಲ್ ಬಿ ಎ ವೆರಿ ಹೆಲ್ದಿ ಪರ್ಸನ್. ಈ ರೀತಿಯಾಗಿ ನಾವು ವರ್ಕ್ ಮಾಡೋದ್ರಿಂದ ನಾವು ನಿಜವಾದ ಹೆಲ್ತ್ ಡೇಯನ್ನು ಸೆಲೆಬ್ರೇಷನ್ ಮಾಡ್ಕೋಬೇಕು. ಜಸ್ಟ್ ಡೋಂಟ್ ಗೋ ವಿತ್ ಓನ್ಲಿ ಕ್ಲಿನಿಕಲ್ ರಿಪೋರ್ಟ್ಸ್. ಓಕೆ, ಕ್ಲಿನಿಕಲ್ ರಿಪೋರ್ಟ್ಸನ್ನು ನಾವು ಆರಾಮಾಗಿ ನಾರ್ಮಲ್ ಸ್ಟೇಟಸಿಗೆ ತರ್ಬೋದು. ಬಟ್ ಮೆಂಟಲ್ ಕಂಡೀಷನ್ಸನ್ನು ಮತ್ತು ಫಿಸಿಕಲ್ ಕಂಡೀಷನ್ಸನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದೇ ನಿಜವಾದ ಆರೋಗ್ಯ ದಿನಾಚರಣೆಯ ಒಂದು ಸೆಲೆಬ್ರೇಷನ್. ಅದನ್ನು ಮಾಡ್ಕೊಳ್ತೀರಿ ಅಂಥೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಯಾರಿಗೆ ನನ್ನ ಅಥೆಂಟಿಕ್ ಇನ್ಫಾರ್ಮೇಷನ್ ಮತ್ತು ಸರಿಯಾದಂಥ ಮಾಹಿತಿ ನಿಮಗೆ ಲೈಕ್ ಆಗ್ತದೆ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಯೂಸ್ಫುಲ್ ವಿಷಯವನ್ನು ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಬೇಕು. ಶೇರ್ ಮಾಡಿರಿ. ದೆನ್ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ಹಾಕಿರಿ. ಡೆಫಿನೆಟ್ಲಿ ವಿ ವಿಲ್ ಟೇಕ್ ಪಾಸಿಟಿವ್ಲಿ ಆ್ಯಂಡ್ ವರ್ಕ್ ಅಪಾನ್ ದ್ಯಾಟ್ ಒನ್. ಥ್ಯಾಂಕ್ ಯು ವೆರಿ ಮಚ್.